ಬನ್ನಿ ಇವತ್ತು ಮಸಾಲೆ ವಡೆ ಮಾಡೋಣ. ಈ ಮಸಾಲೆ ವಡೆ ಮಾಡುವಾಗ ಇದನ್ನೊಂದು 2 ಸ್ಪೂನಷ್ಟು ಹಾಕಿದರೆ ಮಸಾಲೆ ವಡೆ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ. ಹಾಗೆ ಈ ಇಫ್ತಾರ್ ಟೈಮಲ್ಲಿ ಕೂಡ ಈ ಚನ್ನ ದಾಲ್ ವಡೆ ಚೆನ್ನಾಗಿರುತ್ತೆ. ಸೊ ಒಂದ್ಸಲ ಈ ರೀತಿ ಮಾಡಿ ನೋಡಿ. ಬನ್ನಿ ರೆಸಿಪಿ ಶುರು ಮಾಡೋಣ. ಮೊದಲನೇದಾಗಿ ಇಲ್ಲಿ ಕಡಲೆಬೇಳೆ ಹಾಗೂ ಹೆಸರು ಕಾಳನ್ನು ನೆನೆಸಿಡಬೇಕಾಗುತ್ತೆ. ಸೊ ನೋಡಿ, ಈ ಹೆಸರು ಕಾಳು ಹಾಕೋದ್ರಿಂದ ತುಂಬ ಚೆನ್ನಾಗಿ ಮಸಾಲೆ ವಡೆ ಕ್ರಿಸ್ಪಿಯಾಗಿ ಬರುತ್ತೆ ಹಾಗೂ ಟೇಸ್ಟ್ ಆಗುತ್ತೆ. ಸೊ ಇನ್ನೂ ಒಂದು ಇದಕ್ಕೆ ಆ್ಯಡ್ ಮಾಡಲಿಕ್ಕಿದೆ ವಸ್ತು, ಅದನ್ನು ಕೂಡ ಮುಂದೆ ಹೇಳ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಇದನ್ನು ವಾಶ್ ಮಾಡಿಕೊಂಡು ಅನಂತರ ಇದನ್ನು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ. ಸೊ ನೀವಿಲ್ಲಿ ನೋಡ್ಬೋದು, ಈಗ ಇದು ಚೆನ್ನಾಗಿ ನೆಂದಿದೆ. ಈಗ ಇದರ ನೀರೆಲ್ಲ ಚೆಲ್ಬಿಟ್ಟು, ಸೊ ನೀರು ಸ್ವಲ್ಪ ಇರಬಾರ್ದು ನೋಡಿ. ಇದು ಗ್ರೈಂಡ್ ಮಾಡುವಾಗ ಸ್ವಲ್ಪ ನೀರು ಇರಬಾರ್ದು, ಅದಕ್ಕೆ ನೀರನ್ನು ಚೆನ್ನಾಗಿ ಚೆಲ್ಲಬೇಕು. ಈಗ ಅದನ್ನು ಸ್ಟ್ರೈನರಿಗೆ ಹಾಕ್ಕೊಂಡು ನೋಡಿ, ಈ ಸ್ಟ್ರೈನರಿಗೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ನೀರು ಇದ್ದರೆ ಅದರಿಂದ ಹೋಗುತ್ತೆ. ಈಗ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಚನ್ನ ದಾಲನ್ನು ಹಾಕ್ಕೊಳ್ಬೇಕು, ಅಂದರೆ ಕಡಲೆಬೇಳೆಯನ್ನು ಹಾಕ್ಕೊಳ್ಬೇಕು. ಈಗ ಇದರಿಂದ ಸ್ವಲ್ಪ ನೀವು ಇದನ್ನು ತಗೊಳ್ಬೇಕಾಗುತ್ತೆ. 1-2 ಸ್ಪೂನ್ ಆಗುವಷ್ಟು ಇದನ್ನು ಅಥವಾ 3 ಸ್ಪೂನ್ ಆಗುವಷ್ಟು ತೆಗೆದುಕೊಳ್ಬೇಕಾಗುತ್ತೆ. ಸೊ ಇದನ್ನು ಸೈಡಲ್ಲಿಡಿ, ಮತ್ತೆ ಯಾಕಂತ ಇದು ಮತ್ತೆ ಹೇಳ್ತೇನೆ. ಇದನ್ನು ಸೈಡಲ್ಲಿಡಿ. ಇನ್ನು ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ 1 ಒಣಮೆಣಸನ್ನು ಹಾಕ್ಕೊಳ್ಬೇಕಾಗತ್ತೆ. ಇನ್ನು 3 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ಬೇಕು. ನಿಮ್ಮ ಹತ್ರ ಕೊಬ್ಬರಿ ಇದ್ದರೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಕೂಡ ಹಾಕ್ಕೊಳ್ಬೋದು. ಇದಕ್ಕೆ ಹಾಕ್ಕೊಳ್ಳೋದಲ್ಲ, ಎಲ್ಲ ಗ್ರೈಂಡ್ ಆದಮೇಲೆ ಆ ಕೊಬ್ಬರಿಯನ್ನು ಒಟ್ಟಿಗೆ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಇದಕ್ಕೆ ಹಾಕುವಾಗ ನೀವು ತೆಂಗಿನಕಾಯಿ ತುರಿಯನ್ನು ಮಾತ್ರ ಹಾಕ್ಕೊಳ್ಬೇಕಾಗತ್ತೆ. ನೋಡಿ, ಈಗ ಇದನ್ನು ಚೆನ್ನಾಗಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಇದನ್ನು ಗ್ರೈಂಡ್ ಮಾಡಬಾರ್ದು, ತರಿಯಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ನೀವಿಲ್ಲಿ ನೋಡ್ಬೋದು, ಈಗ ಗ್ರೈಂಡ್ ಮಾಡ್ಕೊಂಡಾಗಿದೆ ನೋಡಿ. ತರಿಯಾಗಿ ಈ ಥರ ಗ್ರೈಂಡ್ ಆಗಬೇಕು. ಇದು ಕೈಯಿಂದ ತೆಗೆದುಕೊಂಡ್ರೆ ಉಂಡೆ ಕಟ್ಟಲಿಕ್ಕೆ ಬರಬೇಕು ನೋಡಿ, ಆ ಥರ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೆ ಸ್ವಲ್ಪ ನೀರು ಹಾಕಬಾರ್ದು, ಎಕ್ಸ್ಟ್ರಾ ನೀರೆಲ್ಲ ಇದ್ದದು ಸ್ಟ್ರೈನರಿಗೆ ಹಾಕ್ಕೊಂಡು ನೀವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈಗ ತರಿಯಾಗಿ ಈಗ ಚೆನ್ನಾಗಿ ಉಂಡೆ ಕಟ್ಟಲಿಕ್ಕೆ ಬರುತ್ತೆ. ಇಷ್ಟು ಗ್ರೈಂಡ್ ಮಾಡಿದರೆ ಸಾಕಾಗುತ್ತೆ. ಇದನ್ನೊಂದು ಬೌಲ್ಗೆ ಹಾಕ್ಕೊಳ್ಳೋಣ. ಹಾಗೆ ಯಾರಾದರೂ ಹೊಸಬ್ರು ಚಾನಲ್ನ ವಿಸಿಟ್ ಮಾಡಿದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಸೊ ನೋಡಿ, ಈಗ ಎಲ್ಲನೂ ಕೂಡ ಬೌಲ್ಗೆ ಹಾಕ್ಕೊಂಡಾಗಿದೆ. ಇನ್ನು ಆಗಲೇ ತೆಗೆದಿಟ್ಕೊಂಡಿಟ್ಟಂತಹ ಕಡಲೆಯನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಚನ್ನ ದಾಲನ್ನು ಎಕ್ಸ್ಟ್ರಾ ತೆಗೆದುಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಪಿಂಚ್ ಆಗುವಷ್ಟು ಸೋಡಾ ಪುಡಿ ಅಂದರೆ ಬೇಕಿಂಗ್ ಸೋಡಾವನ್ನು ಹಾಕ್ಕೊಳ್ಬೇಕು. 1/4 ಸ್ಪೂನ್ ಆಗುವಷ್ಟು ಅರಿಶಿನ, ಇನ್ನು 1/2 ಸ್ಪೂನ್ ಆಗುವಷ್ಟು ಚಾಟ್ ಮಸಾಲ ಪುಡಿ. ಇದನ್ನು ಹಾಕ್ಕೊಂಡ್ರೆ ನಿಮಗೆ ಇನ್ನೂ ಕೂಡ ಮಸಾಲೆ ವಡೆ ಚೆನ್ನಾಗಿ ಬರುತ್ತೆ, ಚನ್ನ ದಾಲ್ ವಡೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಹಾಗೆ 1/2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ 1/2 ಸ್ಪೂನ್ ಹಾಕಿದರೆ ಸಾಕು. 1 ಸ್ಪೂನ್ ಹಾಕಿದರೆ ನಿಮಗೆ ಕಲರ್ ಕೂಡ ಚೇಂಜ್ ಆಗುತ್ತೆ ಚನ್ನ ದಾಲ್ ವಡೆದು. ಇನ್ನು 1 ಈರುಳ್ಳಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು. ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು, ಇನ್ನು ನೀವು ಮಾಡುವಂಥ ಮಸಾಲೆ ವಡೆ ಅಥವಾ ಚನ್ನ ದಾಲ್ ವಡೆ ಕ್ರಿಸ್ಪಿಯಾಗೂ ಬರಬೇಕು ಅಂತಂದರೆ ಈ ವಸ್ತುವನ್ನು ನೀವು ಹಾಕ್ಕೊಳ್ಳೇಬೇಕಾಗುತ್ತೆ. ಇದು ಬ್ರೆಡ್ ಕ್ರಮ್ಸ್. 1-2 ಬ್ರೆಡ್ಡನ್ನು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಹಾಕ್ಕೊಳ್ಬೇಕು. 2 ಅಥವಾ 3 ಸ್ಪೂನ್ ಹಾಕಿದರೆ ಸಾಕಾಗುತ್ತೆ. ಈ ಬ್ರೆಡ್ ಕ್ರಮ್ಸನ್ನು ಮಸಾಲೆ ವಡೆ ಮಾಡುವಾಗ ಇದಕ್ಕೆ ಹಾಕ್ಕೊಳ್ಬೇಕಾಗುತ್ತೆ. ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಹಾಗೂ ಕ್ರಿಸ್ಪಿಯಾಗಿರುತ್ತೆ. ಒಮ್ಮೆ ಇದನ್ನು ನೀವು ಕೂಡ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಹಾಗೆ ಕಮೆಂಟಲ್ಲಿ ಹೇಳ್ಬೋದು ಹೇಗೆ ಬಂದಿದೆ ಅಂತ. ಇದನ್ನೊಂದು 3 ಸ್ಪೂನ್ ಹಾಕಿದರೆ ಸಾಕು ಅಥವಾ 2 ಸ್ಪೂನ್ ಹಾಕಿದರೂ ಸಾಕಾಗುತ್ತೆ. ನಿಮಗೆ ಮಸಾಲೆ ವಡೆ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಇನ್ನು ಇದನ್ನು ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡಬೇಕು. ನೋಡಿ, ಆಲ್ಮೋಸ್ಟ್ ಈ ಮಸಾಲೆ ವಡೆ ಮಾಡೋದೆಲ್ಲರಿಗೂ ಗೊತ್ತಿರೋದೆ. ಒಮ್ಮೆ ಈ ಥರ ಮಾಡಿಕೊಂಡ್ರೆ ನಿಮಗೆ ಇನ್ನೂ ಕೂಡ ಮಸಾಲೆ ವಡೆ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ. ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿ. ನೋಡಿ, ಇದು ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ. ನೋಡಿ, ಕೈಯಲ್ಲಿ ತೆಗೆದುಕೊಂಡ್ರೆ ಈ ಥರ ಉಂಡೆ ಕಟ್ಟಲಿಕ್ಕೆ ಬರಬೇಕು. ನೋಡಿ, ಇದು ಕರೆಕ್ಟ್ ಆಗಿದೆ. ಹಾಗೆ ಇಲ್ಲಿ ಎಣ್ಣೆ ಕೂಡ ಬಿಸಿ ಆಗ್ತಾ ಇದೆ. ಮೀಡಿಯಂ ಫ್ಲೇಮಲ್ಲಿಟ್ಟು ಇದನ್ನು ಬಿಸಿ ಮಾಡಬೇಕು. ಈಗ ಒಂದು ಮೀಡಿಯಮ್ ಸೈಜಿಗೆ ಉಂಡೆನ ತೆಗೆದುಕೊಂಡು ನೀವು ಇದನ್ನು ಈ ರೀತಿ ಉಂಡೆ ಮಾಡಿಕೊಂಡು ನಿಮಗೆ ಯಾವ ಶೇಪಿಗೆ ಬೇಕು ವಡೆ ಆ ಶೇಪಿಗೆ ನೀವು ಇದನ್ನು ಮಾಡ್ಕೋಬೋದು. ನಾನಿಲ್ಲೀಗ ಚಪ್ಪಟೆಯಾಗಿ ಮಾಡ್ತಾ ಇರೋದು ನೋಡ್ಬೋದು ನೀವಿಲ್ಲಿ. ಇದು ನಿಮಗೆ ಎಷ್ಟು ತೆಳುವಿಗೆ ಬೇಕು ಅಷ್ಟು ತೆಳುವಲ್ಲಿ ನೀವು ಇದನ್ನು ಮಾಡ್ಕೋಬೋದು. ಬಟ್ ಒಂದೇನಂತ ಹೇಳಿದರೆ, ಈ ಕಡಲೆಬೇಳೆಯನ್ನು ಗ್ರೈಂಡ್ ಮಾಡುವಾಗ ನೀವು ಗಟ್ಟಿಯಾಗಿ ಗ್ರೈಂಡ್ ಮಾಡಬೇಕು. ಸ್ವಲ್ಪ ನೀರು ಆಯಿತು ಅಂದ್ರೂ ಇದು ನಿಮಗೆ ತೆಳುವಲ್ಲಿ ವಡೆಯನ್ನು ಮಾಡಲಿಕ್ಕೆ ಬರಲ್ಲ.
ಅದಕ್ಕೆ ನೀವು ಗ್ರೈಂಡ್ ಮಾಡುವಾಗ ನೀವು ಇದನ್ನು ಗಟ್ಟಿಯಾಗಿಯೇ ಗ್ರೈಂಡ್ ಮಾಡಬೇಕು. ಗಟ್ಟಿಯಾಗಿ ಮಾಡಿದರೆ ಗ್ರೈಂಡನ್ನು ನಿಮಗೆ ಎಷ್ಟು ತೆಳುವಿಗೆ ಬೇಕು ವಡೆ ಚಟ್ಟಂಬಡೆ ಅಷ್ಟು ತೆಳುವಿಗೆ ನೀವು ಮಸಾಲೆ ವಡೆಯನ್ನು ರೆಡಿ ಮಾಡ್ಕೋಬೋದು. ಈಗ ನೋಡಿ ಒಂದೊಂದಾಗಿ ಇದನ್ನು ಹಾಕ್ಕೊಳ್ಬೇಕು ಎಣ್ಣೆಗೆ. ಇನ್ನು ಎಣ್ಣೆಗೆ ಈ ವಡೆಯನ್ನು ಹಾಕುವಾಗ ಆದಷ್ಟು ಮೀಡಿಯಮ್ಮಲ್ಲಿಟ್ಟು ಇದನ್ನು ಮಾಡ್ಕೋಬೇಕಾಗತ್ತೆ. ಮತ್ತು ವಡೆಯನ್ನು ಎಣ್ಣೆಗೆ ಹಾಕುವಾಗ ತಕ್ಷಣ ನೀವು ಸೌಟು ಅಥವಾ ಸ್ಪೂನನ್ನು ಹಾಕ್ಕೋಬಾರ್ದು. ಸ್ವಲ್ಪ ಹೊತ್ತು ಬಿಟ್ಟ ಮೇಲೇ ನೀವು ಇದನ್ನು ಸೌಟು ಅಥವಾ ಸ್ಪೂನನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಿ ವಡೆಯನ್ನು ಹಾಕಿದ ತಕ್ಷಣವೇ ಸೌಟು ಅಥವಾ ಸ್ಪೂನನ್ನು ಹಾಕ್ಕೊಂಡ್ರೆ ವಡೆ ಕಟ್ಟಾಗ್ಬೋದು. ಹಾಗಾಗಿ ಹಾಕಿದ ತಕ್ಷಣ ನೀವು ಸೌಟು ಅಥವಾ ಸ್ಪೂನನ್ನು ಹಾಕ್ಕೋಬಾರ್ದು. ಒಂದು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ನಂತರ ನೀವು ಸೌಟು ಅಥವಾ ಸ್ಪೂನನ್ನು ಹಾಕ್ಕೊಂಡು ಚೆನ್ನಾಗಿ ಎರಡೂ ಕಡೆ ಚೆನ್ನಾಗಿ ಬ್ರೌನ್ ಕಲರ್ ಬರುವ ತನಕ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಎರಡೂ ಸೈಡ್ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಸೈಡ್ ಚೆನ್ನಾಗಿ ಫ್ರೈ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಸೈಡು ಕೂಡ ಅದೇ ಥರ ಚೆನ್ನಾಗಿ ಫ್ರೈ ಆಗಬೇಕು. ಇದರಿಂದ ನಿಮಗೆ ಕ್ರಿಸ್ಪಿ ಹಾಗೂ ಟೇಸ್ಟಿಯಾಗಿ ಬರುತ್ತೆ. ನೋಡಿ ಎರಡೂ ಕಡೆಗೂ ಚೆನ್ನಾಗಿ ಫ್ರೈ ಆಗಿದೆ, ಗೋಲ್ಡನ್ ಕಲರ್ ಬಂದಿದೆ. ಈ ಥರ ನೀವು ಇದನ್ನು ಫ್ರೈ ಮಾಡಬೇಕು. ಈಗ ಇದನ್ನು ತೆಗೆದು ಟಿಶ್ಯೂ ಪೇಪರ್ ಪ್ಲೇಟಿಗೆ ಹಾಕ್ಕೊಳ್ಳೋಣ. ಎಕ್ಸ್ಟ್ರಾ ಎಣ್ಣೆ ಇದ್ದರೆ ಅದರಿಂದ ಹೋಗುತ್ತೆ. ನೋಡಿ ಚೆನ್ನಾಗಿ ಆಗಿದೆ ಹಾಗೂ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು. ಒಂದು ಸಲ ನೀವು ಇದನ್ನು ನಾನು ಹೇಳುವಂಥ ಮೆಥಡಲ್ಲಿ ನೀವು ಮಸಾಲೆ ವಡೆಯನ್ನು ಮಾಡಿದರೆ ನಿಮಗೂ ಕೂಡ ಟೇಸ್ಟಾಗಿ ಕ್ರಿಸ್ಪಿಯಾಗಿ ಮಸಾಲೆ ವಡೆಯನ್ನು ನೀವು ಕೂಡ ಮನೆಯಲ್ಲೇ ರೆಡಿ ಮಾಡ್ಕೋಬೋದು. ಇನ್ನು ಉಳಿದಿರುವಂಥ ಮಸಾಲೆ ವಡೆಯನ್ನು ಅದೇ ರೀತಿ ಹಾಕ್ಕೊಳ್ಳೋಣ ಎಣ್ಣೆಗೆ. ನೋಡಿ ಎಣ್ಣೆಗೆ ಹಾಕುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಡಬೇಕಾಗುತ್ತೆ. ಸೊ ಮೊದಲೇದಾಗಿ ಇಲ್ಲಿ ಎಣ್ಣೆ ಕೂಡ ಚೆನ್ನಾಗಿ ಬಿಸಿಯಾಗಿರುತ್ತೆ. ನೀವು ಸೆಕೆಂಡ್ ಟೈಮ್ ಮಸಾಲೆ ವಡೆ ಎಣ್ಣೆ ಹಾಕುವಾಗ ಅದು ಸೀದೋಗ್ಬೋದು. ಅದಕ್ಕೆ ಸೆಕೆಂಡ್ ಟೈಮ್ ನೀವು ಮಸಾಲೆ ವಡೆ ಹಾಕುವಾಗ ಆದಷ್ಟು ಗ್ಯಾಸ್ ಫ್ಲೇಮನ್ನು ಲೋವಲ್ಲೇ ಇಡಬೇಕಾಗುತ್ತೆ. ಇನ್ನು ಇದನ್ನು ಕೂಡ ಹಾಗೆಯೇ ಚೆನ್ನಾಗಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಗೋಲ್ಡನ್ ಕಲರ್ ಬರುವ ತನಕ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು. ಇದು ಕೂಡ ರೆಡಿ ಆಗಿದೆ ನೋಡಿ. ಬಿಸಿ ಬಿಸಿಯಾಗಿರುವಂಥ ಟೇಸ್ಟಿ ಹಾಗೂ ಕ್ರಿಸ್ಪಿ ಆಗಿರುವಂಥ ಮಸಾಲೆ ವಡೆ ರೆಡಿ ಆಗಿದೆ. ನೋಡಿ ಈ ಮಸಾಲೆ ವಡೆ ಕ್ರಿಸ್ಪಿ ಹಾಗೂ ಟೇಸ್ಟಿ ಆಗಿರುವಂಥ ಮಸಾಲೆಯನ್ನು ನೀವು ಒಮ್ಮೆ ಮನೆಯಲ್ಲೇ ಟ್ರೈ ಮಾಡಿ ನೋಡಿ. ಚೆನ್ನಾಗಿರುತ್ತೆ ಹಾಗೂ ಸೂಪರ್ ಆಗಿರುತ್ತೆ. ಈ ಇಫ್ತಾರಿಗಂತೂ ಸೂಪರ್ ಆಗಿರುವಂಥ ಸ್ನ್ಯಾಕ್ಸ್ ಇದು. ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಟೀ ಅಥವಾ ಕಾಫಿ ಜೊತೆಗೂ ಇದನ್ನು ಸೂಪರಾಗಿ ನೀವು ಸರ್ವ್ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ ಹಾಗೂ ಟೇಸ್ಟಿಯಾಗಿ ಬರುತ್ತೆ. ನಾನು ಹೇಳುವಂಥ ಈ ಮೆಥಡಲ್ಲಿ ನೀವು ಮಾಡಿದರೆ ನಿಮ್ಮ ಮಸಾಲೆ ವಡೆ ಕೂಡ ಚೆನ್ನಾಗಿ ಬರುತ್ತೆ ಹಾಗೂ ಟೇಸ್ಟಿಯಾಗಿರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಹಾಗೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಹೇಗೆ ಮಸಾಲೆ ವಡೆ ರೆಡಿ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಕೋಬೋದು. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆಗೂ ಅಲ್ಲಿಯವರೆಗೂ ಥ್ಯಾಂಕ್ಸ್ ಫಾರ್ ದ ವಿಡಿಯೋ ವಾಚಿಂಗ್. ಬಾಯ್.